ಇದನ್ನ ನೋಡ್ಕೊಂಡು ಜಯಂತ್ ಹಾರೋಗ್ಬಿಟ್ಟಿರ್ತಾರ ಅನ್ಸುತ್ತೆ. ಅದೇ ನನ್ನ ಫಸ್ಟ್ ಯೂಟ್ಯೂಬ್ ಇನ್ಕಮ್. ಇವಾಗಿನ್ ಕೇಳ್ಬೇಡಿ, ಯಾಕೆ ಆಗಲ್ಲ, ಏನಾಯ್ತು ಆಗಲ್ಲ, ಇದ್ ಮಾಡ್ಬೇಡ ಅದ್ ಮಾಡ್ಬೇಡ, ಹೀಗಿರ್ಬೇಡ ಹಾಗಿರ್ಬೇಡ, ಅವೆಲ್ಲ ಏನು ರೆಸ್ಟ್ರಿಕ್ಷನ್ಸ್ ಇಲ್ದೆ ಏನ್ ಇಷ್ಟ ಬರುತ್ತೆ ಅದನ್ನ ಮಾಡಮ್ಮ ಅಂತ ನನ್ನನ್ನ ಬಿಟ್ಟಿದ್ದಾರೆ. 1 ವರ್ಷದ ಆನಿವರ್ಸರಿ ಆದ್ರೂ ಸೆಲೆಬ್ರೇಟ್ ಮಾಡೋವರೆಗೂ ಕಾಯಿರೋ, ಏನ್ರು ಅರ್ಜೆಂಟು ನಿಮ್ಗೆಲ್ಲ. Which God did you pray to get a husband like Jayant? I am like, oh my God! Jayant prayed to God to get a wife like me. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಮೊದಲನೇದಾಗಿ ಯಾರೆಲ್ಲ ಹೊಸ ವರ್ಷನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಯಾರೆಲ್ಲ ನಂತರ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಸೆಲೆಬ್ರೇಟ್ ಮಾಡ್ತಿರೋ ಅವರೆಲ್ರಿಗೂ ನಾನು ಅವಾಗ ವಿಶ್ ಮಾಡ್ತೀನಿ, ಇವಾಗ ವಿಶ್ ಮಾಡಲ್ಲ. ಸೊ ಎನಿವೇ ಇಟ್ಸ್ ಅ ಟೈಮ್ ಟು ಸೆಲೆಬ್ರೇಟ್. ಹೊಸ ವರ್ಷ ಬಂದಿದೆ ಅಂತ ಅನ್ಕೊಳ್ಳೋಣ ಮೆಜಾರಿಟಿ ಅವರ ಪ್ರಕಾರ. ಸೊ 2026 ನಿಮ್ಮ ರೆಸೊಲ್ಯೂಷನ್ಸ್, ನಿಮ್ಮ ಆಸೆಗಳು ಎಲ್ಲ ನೆರವೇರಲಿ ಅಂತ ಅಂದ್ಕೊಂಡು ಐ ಆಮ್ ವಿಶಿಂಗ್ ಎವ್ರಿವನ್ ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ಸೊ ಇವತ್ತಿನ ವ್ಲಾಗ್ ಎಲ್ರಿಗೂ ಗೊತ್ತಿದೆ. ಆಲ್ಸೋ ಒಂದು ಸರ್ಪ್ರೈಸ್ ಇದೆ, ಅದು ಏನು ಅಂತ ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ. ಇರಿ. ಹೆಂಗಿದೆ ಹೊಸ ವರ್ಷಕ್ಕೆ ನನ್ನ ಲುಕ್ ಅಂತ ಹೇಳಿ, ಯಾಕೆಂದ್ರೆ ತುಂಬಾ ದಿನಗಳ ನಂತರ ನಾನು ಶಾರ್ಟ್ ಹೇರ್ ಮಾಡಿಸ್ಕೊಂಡಿದ್ದೀನಿ. ಸೊ ನನಗೆ ನಾನೇ ಸೆಲ್ಫ್ ಲವ್ ಕೊಡ್ಕೊತಾ ಇದ್ದೀನಿ. ತುಂಬಾ ಬೋರ್ ಆಗಿತ್ತು ಲಾಂಗ್ ಹೇರ್ ನನಗೆ, ಆ್ಯಂಡ್ ಸ್ವಲ್ಪ ಡ್ಯಾಮೇಜ್ ಕೂಡ ಜಾಸ್ತಿ ಆಗಿತ್ತು ಅನ್ನಿಸ್ತು. ಹಾಗಾಗಿ ಐ ಹ್ಯಾವ್ ಗಿವನ್ ಮೈ ಸೆಲ್ಫ್ ನ್ಯೂ ಮೇಕ್ ಓವರ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಆ್ಯಂಡ್ ನಮ್ಮ ಮನೆಯವರೆಲ್ಲರಿಗೂ ತುಂಬ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದು ಮರಿಬೇಡಿ. ಈ ವಿಡಿಯೋ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಇಟ್ಸ್ Q&A ವಿಡಿಯೋ. ನಾನು ಸ್ವಲ್ಪ ದಿನಗಳ ಹಿಂದೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ, ನಿಮ್ಮ ಕ್ವೆಶನ್ಸ್ ಏನೇ ಇದ್ರು ತಿಳಿಸಿ, ನಾನೊಂದು ವಿಡಿಯೋ ಮಾಡ್ತೀನಿ ಅಂತ. ಆಲ್ಸೋ ತುಂಬ ಜನದ ಕಮೆಂಟ್ಸು ನಾನು ನೋಡ್ತಿರ್ಬೇಕಾದ್ರೆ ಇಟ್ ವಾಸ್ ವೆರಿ ಸೇಮ್. ಒಂದೇ ಒಂದು ಕ್ವೆಶನ್ ತುಂಬ ಓಡಾಡ್ತಾ ಇತ್ತು ನನ್ನ ವಿಡಿಯೋಸಲ್ಲಾಗಲಿ, ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಾಗಲಿ ಅಥವಾ ರೀಲ್ಸ್ಗಳಲ್ಲಾಗಲಿ. ಸೊ ಯಾಕೆ ಒಂದು Q&A ವಿಡಿಯೋ ಮಾಡಿ ಎಲ್ಲದಕ್ಕೂ ಒಂದು ಆನ್ಸರ್ಸನ್ನು ನಾನು ನಿಮಗೆ ಕೊಡಬೇಕು ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಲೈಕ್ ಅ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ನನ್ನ ಹತ್ರ ಕ್ವೆಶನ್ಸ್ ಇದೆ. ತುಂಬಾ ಜನ ಕೇಳಿದ್ದು ನಮ್ಮ ಟ್ರಿಪ್ಪಿನ ಬಗ್ಗೆ ಎಲ್ರಿಗೂ ಕುತೂಹಲ ಇದೆ, ತುಂಬಾ ಕ್ವೆಶನ್ಸ್ ಇದೆ. ನಾವು ಹೋಗಿದ್ದು ಸ್ವಿಟ್ಜರ್ಲೆಂಡ್ ಮತ್ತೆ ಇಟಲಿಗೆ. ಸ್ವಿಟ್ಜರ್ಲೆಂಡ್ ಅಲ್ಲಿ ಒಂದಿಷ್ಟು ಸಿಟೀಸ್ ಕವರ್ ಮಾಡಿದ್ವಿ, ವಿಲೇಜಸ್ ಅಂಡ್ ಸಿಟೀಸ್, ಅಂಡ್ ಇಟಲಿಲಿ ಒಂದಷ್ಟು ಜಾಗಗಳನ್ನ ನಾವು ಕವರ್ ಮಾಡಿದ್ವಿ. ಈ ಐಟಿನರಿನ ಬೇಸಿಕ್ಲಿ ನಾನು ಜಾಗಗಳನ್ನ ಹುಡುಕಿದ್ದು ನನ್ನ ಓನ್ ರಿಸರ್ಚ್. ಸೊ ಯೂಟ್ಯೂಬ್ ಮೂಲಕ ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ನಾನು ತುಂಬಾ ಪ್ಲೇಸಸ್ನ ರಿಸರ್ಚ್ ಮಾಡಿ ಆಲ್ಮೋಸ್ಟ್ ಸ್ವಲ್ಪ ಹತ್ತತ್ರ 1 ವರ್ಷ ನಾನು ರಿಸರ್ಚ್ಗೆ ಟೈಮ್ ಕೊಟ್ಟಿದ್ದೀನಿ. ಅಷ್ಟು ಪ್ಲೇಸಸ್, ಈ ಜಾಗ ನೋಡಬೇಕು ಆ ಜಾಗ ನೋಡಬೇಕು ಅಂತ. ಮೈ ರಿಸರ್ಚ್ಡ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ನಾವು ಹೋಗಿರೋ ಜಾಗ ಎಲ್ಲ ನಮ್ಮ ಆಯ್ಕೆಯ ಜಾಗಗಳು, ಮೋಸ್ಟ್ಲಿ ನನ್ನ ಆಯ್ಕೆಯ ಜಾಗಗಳು. ಸೊ ತುಂಬಾ ಹುಡುಕಿ ಇಟ್ಟು ನಾನು ಚೂಸ್ ಮಾಡ್ಕೊಂಡಿದ್ದು ಜಾಗಗಳು. ಆ್ಯಂಡ್ ಇನ್ನೊಂದು ಏನು ತುಂಬಾ ಮೇನ್ ಕ್ವೆಶನ್ ನಿಮ್ಗೆ ಇದ್ದಿದ್ದು ಅಂದ್ರೆ, ನಾವು ಹೋಗಿದ್ದು ನಾವಿಬ್ಬರೇ ಪ್ಲಾನ್ ಮಾಡ್ಕೊಂಡು ಹೋದ್ವಾ ಅಥವಾ ಏಜೆನ್ಸಿ ಮೂಲಕ ಹೋದ್ವಾ ಅಂತ. ಸೊ ಬೇಸಿಕ್ಲಿ ನಾವು ಹೋಗಿದ್ದು ಥ್ರೂ ಅನ್ ಏಜೆನ್ಸಿ, ಆದ್ರೆ ಇದು ಕಂಪ್ಲೀಟ್ಲಿ ಒಂಥರ ಕಸ್ಟಮೈಸ್ಡ್ ಟೂರ್ ಪ್ಲಾನ್ ಅಂತಾನೆ ಹೇಳ್ಬೋದು. ಜಯಂತ್ ಅವ್ರು ತುಂಬಾ ಸೌಂಡ್ ಮಾಡ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ ಗ್ಯಾಪಲ್ಲಿ. ಪ್ಲೀಸ್ ರೆಸ್ಟ್ ಮಾಡಿ. ಸೊ ಬೇಸಿಕ್ಲಿ ಏಜೆನ್ಸಿ ಮೂಲಕ ನಾವು ಹೋಗಿದ್ದು. ನಾನು ತುಂಬ ಜನ ನೋಡಿದ್ದೆ, 16 ದಿನದಲ್ಲಿ 8 ಕಂಟ್ರಿ ತೋರಿಸ್ತೀವಿ, 10 ಕಂಟ್ರಿ ತೋರಿಸ್ತೀವಿ, ಈ ಥರ ಎಲ್ಲ ನಾನು ತುಂಬ ಟ್ರಿಪ್ಸ್ನ ನೋಡಿದ್ದೆ. ಆ್ಯಂಡ್ ತುಂಬ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬ್ಗಳಲ್ಲಾಗಲಿ ಪೋಸ್ಟ್ ವಿಡಿಯೋಗಳು ನೋಡಿದ್ದೆ. ಈ ಥರ ನನಗೆ ಆ ವಿಡಿಯೋಸ್ ನೋಡಿದಾಗ ಒಂದು ಕ್ಲಿಯರ್ ಆಗಿ ಅರ್ಥ ಆಗಿದ್ದು ಅಂದರೆ, ನಾನು ಆ ಥರ ಟ್ರಿಪ್ ಮಾಡಬಾರ್ದು. ನನಗಾಗಲಿ ಜಯಂತ್ಗಾಗಲಿ ದ ಫೀಲಿಂಗ್ಸ್ ವರ್ ವೆರಿ ಮ್ಯೂಚುವಲ್. ಹಾಗಾಗಿ ನಾವು ನಮ್ಮದೇ ಆದಂಥ ಒಂದು ಕಸ್ಟಮೈಸ್ಡ್ ಪ್ಲಾನ್ನ ಚೂಸ್ ಮಾಡ್ಕೊಂಡ್ವಿ. ವಿ ಡಿಡ್ಂಟ್ ವಾಂಟ್ ಟು ಡು ಗ್ರೂಪ್ ಟೂರಲ್ಲಿ ಒಂಥರ ಹೆಂಗೆ ಅಂದ್ರೆ ತುಂಬಾ ಲಿಮಿಟೆಡ್ ಅಂಡ್ ತುಂಬಾ ಒಂಥರ ಕಂಜೆಷನ್ ಆಗ್ಬಿಡತ್ತೆ. ಇದೇ ಟೈಮ್ಗೆ ಇಲ್ಲಿ ಹೋಗ್ಬೇಕು, ಇದೇ ಟೈಮ್ಗೆ ಆ ಪ್ಲೇಸ್ನ ಮುಗಿಸ್ಬೇಕು, ಇಲ್ಲೇ ತಿನ್ಬೇಕು, ಇಲ್ಲೇ ನೀರು ಕುಡಿಬೇಕು, ಅದೊಂಥರ ತುಂಬಾ ಆರ್ಗನೈಸ್ಡ್ ಆಗಿ ಆಗತ್ತೆ. ಅದು ನಮ್ಗೆ ಆ ಥರ ಇರಲಿಲ್ಲ. ವಾಟ್ ವಿ ವಾಂಟೆಡ್ ವಾಸ್, ನಮ್ಗೆ ನಮ್ದೇ ಆದಂಥ ಟೈಮ್ ಬೇಕಿತ್ತು ಪ್ರತಿಯೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ, ಒಂದು ಫ್ರೀಡಮ್ ಬೇಕಿತ್ತು. ಆ್ಯಂಡ್ ಆಲ್ಸೋ ವಿ ವಾಂಟೆಡ್ ಟು ಚೂಸ್ ಅವರ್ ಓನ್ ಪ್ಲೇಸಸ್, ಅದೊಂದಿತ್ತು. ಯಾಕೆಂದ್ರೆ ಅವ್ರ ಐಟಿನರಿ ಮಾಡಿದಾಗ ಅವ್ರು ಚೂಸ್ ಮಾಡ್ತಾರೆ, ಇದೇ ಜಾಗಕ್ಕೆ ಹೋಗ್ಬೇಕು, ಇಂತಿಂಥ ದಿನ ಇದು ಅಂತ. ಬಟ್ ನಮ್ಗೆ ಆ ಥರ ಇರಲಿಲ್ಲ. ವಿ ವಾಂಟೆಡ್ ಟು ಬಿ ವೆರಿ ಫ್ಲೆಕ್ಸಿಬಲ್ ವಿತ್ ಎವ್ರಿಥಿಂಗ್. ಹಾಗಾಗಿ ನಾವು ಗ್ರೂಪ್ ಟೂರ್ ಚೂಸ್ ಮಾಡಲಿಲ್ಲ. ಯಾಕಂದ್ರೆ ನಾವು ಅಷ್ಟು ಕಂಟ್ರಿಲಿ ಏನೂ ಮೇಜರ್ ಆಗಿ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲ್ಲ. ನನ್ನ ಮತ್ತೆ ಜಯಂತ್ ವಿ ವರ್ ನಾಟ್ ಕಂಫರ್ಟಬಲ್. ಕನ್ವೀನಿಯನ್ಸ್ ಪ್ರಕಾರ ನಮ್ ಕನ್ವೀನಿಯನ್ಸ್ ಅದಾಗಿರ್ಲಿಲ್ಲ. ಅಂಡ್ ಬಟ್ ಇಫ್ ಯು ಆರ್ ಲುಕಿಂಗ್, ಬಟ್ ಪ್ಲೀಸ್ ಗೋ ಅಹೆಡ್. ಬಟ್ ನಮ್ಗೆ ಅದನ್ನ ನಾವು ಪ್ರಿಫರ್ ಮಾಡಿಲ್ಲ. ಹಾಗಾಗಿ ನಾವು ಪ್ಲೇಸಸ್ ದ ಥಿಂಗ್ ಆಫ್ ಗೋಯಿಂಗ್ ಟು ಅ ನ್ಯೂ ಕಂಟ್ರಿ ಅಂಡ್ ಎಕ್ಸ್ಪ್ಲೋರಿಂಗ್ ಇಟ್ like from the scratch, ಯಾರ್ದು ಹೆಲ್ಪ್ ಇಲ್ಲ, feeling is very nice. ಹೌದು.
ಸುಮ್ಮನೆ ಹೋಗ್ಬಿಟ್ಟು ಲ್ಯಾಂಡ್ ಆಗ್ಬಿಟ್ಟು ಅವ್ರು ಹೇಳಿರ್ತಾರೆ ನೀವು ಇಲ್ಲಿ ಹೋಗಿ ಟಿಕೆಟ್ ತೊಗೊಳ್ಳಿ ಅಲ್ಲಿ ಹೋಗಿ ಅಂತ, ಬಟ್ ಅಲ್ಲಿ ವಾಕ್ ಮಾಡಿ ಇಲ್ಲಿದೆ ಐ ಡೋಂಟ್ ನೋ ಎವ್ರಿ ಒನ್ ವಿಲ್ ಬಿ ಆನ್ ಸೇಮ್ ಬೋರ್ಡ್, ಬಟ್ ಹೌದು. ಫೀಲಿಂಗ್ ಆಫ್ ಗೋಯಿಂಗ್ ಟು ಅ ನ್ಯೂ ಪ್ಲೇಸ್, ಫಿಗರಿಂಗ್ ಔಟ್ ಎವ್ರಿಥಿಂಗ್, ಇಟ್ಸ್ ಫನ್, ಥ್ರಿಲ್ ಚೆನ್ನಾಗಿತ್ತು. ಬಟ್ ಫಸ್ಟ್ 2 days ಮೇಲೆ ಪಂಟ್ರಾಗ್ಬಿಟ್ಟಿಲ್ಲ ನಾವು. ಸೊ ಇಟ್ ವಾಸ್ ಆಲ್ ನೈಸ್, ವೆರಿ ನೈಸ್. ಸೊ ಹಾಗಾಗಿ ನಾವು ತುಂಬ ಕಸ್ಟಮೈಸ್ಡ್ ಆಗಿರೋ ಪ್ಲಾನ್ ತೊಗೊಂಡ್ವಿ. ಸೊ ಇದು ನಾನು ಒಂದು ಏಜೆನ್ಸಿಗೆ ಕಾಲ್ ಮಾಡಿ ಕೇಳಿದೆ, ಲೈಕ್ ನಾನು ನನ್ನ ಹಸ್ಬೆಂಡು ಈ ಥರ ನಮ್ಮ ಹನಿಮೂನ್ಗೆ ಹೋಗ್ಬೇಕಂತ ಇದ್ದೀವಿ. ಸ್ವಿಟ್ಜರ್ಲೆಂಡ್ ನಮ್ಮ ಡ್ರೀಮ್ ಡೆಸ್ಟಿನೇಷನ್, ಬಟ್ ಆಲ್ಸೋ ವಿ ವಾಂಟ್ ಟು ಎಕ್ಸ್ಪ್ಲೋರ್ ಇಟಲಿ, ಕೆಲವೊಂದಿಷ್ಟು ಸಿಟೀಸ್, ಈ ಥರ ನನಗೆ ಒಂದು ಐಟನರಿ ಮಾಡಿಕೊಡಿ ಅಂತ ಕೇಳಿದೆ. ಸೊ ಅವ್ರು ನನಗೆ ಒಂದು ಐಟನರಿ ಕೊಟ್ಟರು. ಅವರು ಸೇಮ್ ಇದೇ ಥರ ನನಗೆ ತುಂಬ, ನಾನು ಅವ್ರಿಗೆ ಹೇಳಿದ್ದೆ ನಾನೊಂದು 15 daysವರೆಗೂ ಫ್ಲೆಕ್ಸಿಬಲ್ ಇದ್ದೀನಿ, 15 days ನಾವು ಟ್ರಿಪ್ ಮಾಡ್ಬೇಕಂತಿದ್ದೀವಿ ಅಂತ. ಆ್ಯಂಡ್ ಅವರು ನಮಗೆ ಒಂದು ಹಾಕ್ಕೊಟ್ರು, ಅದು ಹಾಗೆ ಇತ್ತು. ಸೊ ಒಂದಿನ ಇಲ್ಲಿ, ನೆಕ್ಸ್ಟ್ ದಿನ ಅಲ್ಲಿ, ಆ ಥರ ತುಂಬ ಹೆಕ್ಟಿಕ್ ಸ್ಕೆಡ್ಯೂಲ್ ಮಾಡಿಕೊಟ್ಟಿದ್ರು. ಅವಾಗ ನಾವು ಒಂದೇ ಕ್ಲಿಯರಾಗಿ ಹೇಳಿದ್ದು, ನಮಗೆ ಹೆಕ್ಟಿಕ್ ಟ್ರಾವೆಲಿಂಗ್ ನಾವು ಮಾಡಲ್ಲ. ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ, ಒಂದು ಕಂಟ್ರಿ ನೋಡಕ್ಕೆ ಹೋಗ್ತಿದ್ದೀವಿ ಅಂದರೆ ಆರಾಮಾಗಿ ವಿ ವಾಂಟ್ ಟು ಟೇಕ್ ಆರ್ ಟೈಮ್ ಆ್ಯಂಡ್ ಕಂಪ್ಲೀಟ್ಲಿ ಸಿ ಎಲ್ಲ ಜಾಗನೂ ಎಕ್ಸ್ಪ್ಲೋರ್ ಮಾಡಬೇಕು. ಇವಾಗ ಸ್ವಿಟ್ಜರ್ಲೆಂಡ್ ನಾವು 8 ದಿನ ಹೋದ್ವಿ, ನಮ್ಗೆ 8 ದಿನನೇ ಸಾಲಿಲ್ಲ. ಈ 2 daysಲ್ಲಿ ನಾವು ಇಡೀ ಸ್ವಿಟ್ಜರ್ಲೆಂಡಲ್ಲಿ ಏನು ನೋಡೋಕ್ಕೆ ಸಾಧ್ಯ ಅಲ್ವಾ? ಸೊ ಆ ಥರ ಮೈಂಡ್ ಸೆಟ್ ನನಗೆ ಜಯಂತ್ ಅವ್ರಿಗೆ ಇತ್ತು. ಹಾಗಾಗಿ ಅವ್ರು ನನಗೆ ಫಸ್ಟ್ ಒಂದು ಐಟನರಿ, ಒಂದು ಆಲ್ಮೋಸ್ಟ್ 3 itineraries ಅವ್ರು ನನಗೆ ಕೊಟ್ಟರು ಡ್ರಾಫ್ಟು. ತುಂಬ ವರ್ಕ್ ಮಾಡಿ ಆಮೇಲೆ ನಾವು ಒಂದು ಐಟನರಿನ ಫೈನಲೈಸ್ ಮಾಡಿದ್ದು. ಪ್ಲೇಸಸ್ ವಾಸ್ ಕಂಪ್ಲೀಟ್ಲಿ ಆರ್ ಚಾಯ್ಸ್, ಮೇನ್ಲಿ ಮೈ ಚಾಯ್ಸ್. ಯಾಕೆಂದರೆ ಜಯಂತ್ ವಾಸ್ ಓಕೆ, ನನ್ನ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇಟ್ಕೊಂಡು ಓಕೆ ನೀನು ಚೂಸ್ ಮಾಡ್ತಾ ಇದ್ರು. ಹಿ ವಾಸ್ ವೆರಿ ಫ್ಲೆಕ್ಸಿಬಲ್. ಬಟ್ ನನಗೆ ಒಂದು ಸ್ವಲ್ಪ ಪ್ರೆಫರೆನ್ಸಸ್ ಇತ್ತು, ಲೈಕ್ ಇಟಲಿಲಿ ನಾನು ಈ ಜಾಗಕ್ಕೆ ಹೋಗಬೇಕು, ಸ್ವಿಟ್ಜರ್ಲೆಂಡಲ್ಲಿ ಈ ಜಾಗಕ್ಕೆ ಹೋಗ್ಬೇಕಂತೆಲ್ಲ. ಸೊ ಅದನ್ನು ನೋಟ್ ಡೌನ್ ಮಾಡ್ಕೊಂಡು ನಾವು ಅದೇ ಥರ ಪ್ಲ್ಯಾನ್ ಮಾಡಿಕೊಂಡು ಐಟನರಿನ ಡ್ರಾಫ್ಟ್ ಮಾಡಿಸ್ಕೊಂಡ್ವಿ. ನೆಕ್ಸ್ಟ್ ಬಿಗ್ಗೆಸ್ಟ್ ಕ್ವೆಶ್ಚನ್ ಇಸ್, ನಮ್ಮ ಟ್ರಿಪ್ಪಿನ ಕಾಸ್ಟ್ ಎಷ್ಟಾಯಿತು? ಓಕೆ, ಸೊ ನಮ್ಮ ಟ್ರಿಪ್ಪಿನ ಕಾಸ್ಟು ಏಜೆನ್ಸಿ ಮೂಲಕ ಅವರು ಕಂಪ್ಲೀಟ್ಲಿ, ಇನ್ನೊಂದು ವಿಷಯ ಏನಂದರೆ ಬುಕ್ಕಿಂಗ್ಸ್ ಎಲ್ಲ ಅವರೇ ಮಾಡಿದ್ದು. ಕಾಸ್ಟ್ಗಿಂತ ಮುಂಚೆ ಇದನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಐಟನರಿ ಡ್ರಾಫ್ಟ್ ಮಾಡಿ ಪ್ರತಿಯೊಂದು ಬುಕ್ಕಿಂಗ್ಸ್ ನಮಗೆ ಅವರೇ ಮಾಡಿಕೊಟ್ಟಿದ್ದು. ಲೈಕ್ ಹೋಟೆಲ್ ರೂಮ್ಸ್ ಆಗಿರಲಿ, ಅಥವಾ ನಾವು ಒಂದು ಟೂರಿಸ್ಟಿ ಪ್ಲೇಸ್ ಹೋಗ್ತೀವಿ ಒಂದು ಸೈಟ್ ಸೀಯಿಂಗ್ಗೆ ಅಂದರೆ ಅಲ್ಲಿಗೆ ಟ್ರಾವೆಲಿಂಗು, ಲೈಕ್ ಆ ಬಸ್ ಆಗಲಿ ಅಥವಾ ನಾವು ಟ್ರೈನ್ ಟಿಕೆಟ್ಸ್ ಆಗಿರಲಿ, ಆ್ಯಂಡ್ ಸೈಟ್ ಸೀಯಿಂಗ್ದು ಎಂಟ್ರಿ ಟಿಕೆಟ್ಸ್ ಆಗಲಿ, ಎವ್ರಿಥಿಂಗ್ ವಾಸ್ ಬುಕ್ಡ್ ಥ್ರೂ ದಿ ಏಜೆನ್ಸಿ. ಸೊ ನಮಗೆ ಅದ್ರ ತಲೆನೋವು ಏನಿರಲಿಲ್ಲ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ವಿ ಹ್ಯಾಡ್ ಟು ಫಿಗರ್ ಔಟ್ ಆ ಟ್ರೈನ್ ಟಿಕೆಟ್ ಹೆಂಗೆ ತಗೊಳ್ಳೋದು, ಈ ಪಾಸ್ನ ನಾವು ಹೇಗೆ ರೆನ್ಯೂ ಮಾಡಿಸಿ ಅವತ್ತಿನ ದಿವಸಕ್ಕೆ ಹೆಂಗೆ ಟ್ರಾವೆಲ್ ಮಾಡೋದು, ಅದೆಲ್ಲ ನಾವು ಫಿಗರ್ ಔಟ್ ಮಾಡ್ಕೊಂಡ್ವಿ. ಬಟ್ ಅವ್ರು ನಮಗೆ ಹಿಂದಿನ ದಿವಸ ಪ್ರತಿಯೊಂದು ಡೀಟೇಲ್ ಟು ಡೀಟೇಲ್ ಕೊಟ್ಟಿರೋರು, ಇಲ್ಲಿಂದ ಎಲ್ಲಿಗೆ ಹೋಗಬೇಕು, ಇಷ್ಟು ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿದೆ. ಸೊ ತುಂಬಾ ಚೆನ್ನಾಗಿ ಗೈಡ್ ಮಾಡಿಕೊಟ್ರು, ಚೆನ್ನಾಗಿ ಪ್ಲಾನ್ ಮಾಡಿ ಕೂಡ ಕೊಟ್ರು. ಅಂಡ್ ನಾವು ಉಳ್ಕೊಂಡಿದ್ದು ಹೋಟೆಲ್ಸ್ ಎಲ್ಲಾನು ತುಂಬಾ ಚೆನ್ನಾಗಿತ್ತು. ಸೊ ಕೂಡೋಸ್ ಟು ದ್ಯಾಟ್. ಸೊ ಎವ್ರಿಥಿಂಗ್ ವಾಸ್ ಬುಕ್ಡ್ ಬೈ ದಿ ಏಜೆನ್ಸಿ. ಸೊ ಏಜೆನ್ಸಿ ಅವರು ನಮಗೆ ಎಂಡ್ ಟು ಎಂಡ್ ಬುಕ್ಕಿಂಗ್ ಅಂಡ್ ಎಲ್ಲ ಫ್ಲೈಟ್ ಟಿಕೆಟ್ಸ್ ಆಗಿರಲಿ, ಹೋಟೆಲ್ಸು, ಸೈಟ್ ಸೀಯಿಂಗು, ಇದೆಲ್ಲ ಸೇರಿ ನನಗೆ ಮತ್ತೆ ಜಯಂತ್ ಅವ್ರಿಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 8 lakhs ಆಯ್ತು ಇಬ್ಬರಿಗೂ ಸೇರಿ. ಈಚ್ ಪರ್ಸನ್ಗೆ 4 ಲಕ್ಷ ಅಂತ ಹೇಳಿದ್ರೆ 8 ಲಕ್ಷ ಇಬ್ಬರಿಗೂ ಸೇರಿ ಆಯ್ತು ಫಾರ್ 16 ದಿನಕ್ಕೆ. 16 ದಿನ ನಾವು ಹೋಗಿದ್ದು, ಟ್ರಾವೆಲಿಂಗು ಸೇರಿಸಿ ಎಲ್ಲ ಸೇರಿಸಿ ಇದಾಗಿತ್ತು. ಬಟ್ ಅದರಲ್ಲಿ ನಮ್ದು ಪರ್ಸನಲ್ ಎಕ್ಸ್ಪೆನ್ಸಸ್ ಅದು ಇದು ಎಲ್ಲ ಸೇರಿದ್ರೆ ಆಲ್ಮೋಸ್ಟ್ ಒಂದು 10 ಲಕ್ಷ ಮುಟ್ತು. ಯಾಕಂದ್ರೆ ನಮ್ದು ಶಾಪಿಂಗ್ ಅಂತ ಇರುತ್ತೆ, ಮತ್ತೆ ಅಲ್ಲಿ ಏನೋ ತಗೊಳ್ಳೋದಿರುತ್ತೆ. ಸೊ ಇನ್ನೊಂದು ಏನು ಅಂದ್ರೆ, ಅಲ್ಲಿ ನಮಗೆ ಹೋದಾಗ ಹೋಟೆಲ್ ಅಲ್ಲಿ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇತ್ತು. ಲಂಚ್ ಅಂಡ್ ಡಿನ್ನರ್ ನಮ್ ಕಡೆಯಿಂದ ನಾವೇ ತಗೋಬೇಕಿತ್ತು, ಇದು ಏಜೆನ್ಸಿ ಕಡೆಯಿಂದ ಇರ್ಲಿಲ್ಲ. ಸೊ ಲಂಚ್ ಅಂಡ್ ಡಿನ್ನರ್ ವಾಸ್ ಆನ್ ಅಸ್, ಅದಕ್ಕೆ ನಾವು ಸ್ಪೆಂಡ್ ಮಾಡಲೇಬೇಕಿತ್ತು. ಬಟ್ ನೀವು ಆಲ್ರೆಡಿ ನನ್ನ ವಿಡಿಯೋಸ್ ನೋಡಿದ್ರೆ ನಾನು ತುಂಬಾ ಫುಡ್ ಕ್ಯಾರಿ ಮಾಡಿದ್ದೆ, ರೆಡಿ ಟು ಇಟ್ ಫುಡ್ಸ್ ಇದಕ್ಕೆ ಅಂತ. ಅಕೇಶನಲಿ ಅವಾಗ ನಾವು ಇಟಲಿಲಿ ಹೊರಗಡೆ ಅಂಡ್ ಸ್ವಿಟ್ಜರ್ಲೆಂಡಲ್ಲಿ ಎಲ್ಲೋ 1-2 ಸತಿ ಅಷ್ಟೇ ನಾವು ಹೊರಗಡೆ ತಿಂದಿದ್ದು. ಇಟಲಿಲಿ ಒಂದು 3-4 ಸತಿ ತಿಂದಿರ್ಬೋದು ಹೊರಗಡೆ. ಸೊ ಆ ಥರ ನಾವು ಮ್ಯಾನೇಜ್ ಮಾಡ್ಕೊಂಡ್ವಿ. ಆ್ಯಂಡ್ ಪ್ರತಿಯೊಂದು ಸಿಟಿ ನಾವು ಸ್ವಿಟ್ಜರ್ಲೆಂಡು ಇಟಲಿಗೆ ಹೋದಾಗ ಅಲ್ಲಿ ನಾವು ಒಂದು ಟೂರಿಸ್ಟ್ ಟ್ಯಾಕ್ಸ್ ಅಂತ ಬರುತ್ತೆ, ಅದು ಕಟ್ಟಬೇಕಿತ್ತು. ಅದು ನಾವು ಬುಕ್ಕಿಂಗ್ ಸಮೇತ ಇವ್ರು ಬುಕ್ಕಿಂಗ್ ಮಾಡ್ಬೇಕಾದ್ರೆ ಕಟ್ಟಕ್ಕಾಗಲ್ಲ. ನಾವು ಯಾವಾಗ ಚೆಕ್ ಇನ್ ಆಗ್ತೀವೋ ಅಲ್ಲೇ ಅವಾಗ ಕಟ್ಟಬೇಕು. ನೀವು ನನ್ನ ವಿಡಿಯೋಸ್ ನೋಡಿದ್ರೆ ಅಬ್ಸರ್ವ್ ಮಾಡಿರ್ತೀರಾ. ಸೊ ಅದು ಆಲ್ಮೋಸ್ಟ್ ಎಷ್ಟು ಬರ್ತಿತ್ತು ಜಯಂತ್? per stay around 1500 per person. 1500 per person ಆ ಥರ. ಲೈಕ್ 3000, 2000, 4000 ಡಿಪೆಂಡ್ಸ್, ಹೋಟೆಲ್ ಟು ಹೋಟೆಲ್ ಅದು ಡಿಫರ್ ಆಗುತ್ತೆ. ಸೊ ಅದೊಂದು ಟ್ಯಾಕ್ಸು ನಾವು ಚೆಕ್ ಇನ್ ಟೈಮಲ್ಲೇ ಕಟ್ಟಬೇಕು. ಸೊ ಈ ಥರ ನಮಗೆ ಚಿಕ್ಕ ಪುಟ್ಟ ಎಕ್ಸ್ಪೆನ್ಸಸ್ ಅಂತೂ ಇತ್ತು. ಸೊ ಮತ್ತು ನಮ್ಮ ಶಾಪಿಂಗ್ ನೀವೇ ನೋಡಿರ್ತೀರ, ನನ್ನ ಶಾಪಿಂಗು, ಜಯಂತ್ ಅವರ ಶಾಪಿಂಗು, ಸೊ ಈ ಥರ ಎಲ್ಲ ಖರ್ಚು ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು 10 ಲಕ್ಷ ನಾವು ಈ ಟ್ರಿಪ್ ಮೇಲೆ ಸ್ಪೆಂಡ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ವೆಶನ್ ಏನಾಗಿತ್ತು ಅಂದರೆ, ನಮ್ಮ ವೀಸಾ ಪ್ರಾಸೆಸ್ ಬಗ್ಗೆ ಕ್ವೆಶನ್ಸ್ ಇತ್ತು. ವೀಸಾ ಪ್ರಾಸೆಸ್ ಕಂಪ್ಲೀಟ್ ಆಗಿ ಏಜೆನ್ಸಿ ಅವರೇ ಹ್ಯಾಂಡಲ್ ಮಾಡಿ
ಮಾಡಿದ್ದು. ನಾವು ಶೆಂಗನ್ ವೀಸಾ ತಗೊಂಡ್ವಿ. ಸೊ ಯುರೋಪಿಯನ್ ಕಂಟ್ರೀಸ್ಗೆ ಹೋಗಬೇಕು ಅಂದರೆ ನಮಗೆ ಶೆಂಗನ್ ವೀಸಾ ತೊಗೊಳ್ಬೇಕಾಗತ್ತೆ. ಆ್ಯಂಡ್ ಇದಕ್ಕೆ ಕವರ್ ಲೆಟರ್ ಡ್ರಾಫ್ಟ್ ಮಾಡೋದಾಗಲಿ ಆ್ಯಂಡ್ ಅಪಾಯಿಂಟ್ಮೆಂಟ್ ತೊಗೊಳ್ಳೋದಾಗಲಿ ಎಲ್ಲದನ್ನು ನಮಗೆ ಏಜೆನ್ಸಿ ಅವರೇ ಮಾಡಿಕೊಟ್ರು. ಪ್ರತಿಯೊಂದು ಅದಕ್ಕೆ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅವರೇ ಆಲ್ರೆಡಿ ಒಂದು ಫೈಲ್ ಮಾಡಿ ನನಗೂ ಜಯಂತವ್ರಿಗೂ ಮಾಡಿಟ್ಟಿದ್ರು. ಅವ್ರಿಗೇನು ಡೀಟೇಲ್ಸ್ ಬೇಕಿತ್ತು ನಮ್ಮ ಕಡೆಯಿಂದ ನಾವು ಅದನ್ನು ಪ್ರೊವೈಡ್ ಮಾಡಿದ್ರೆ ಎವ್ರಿಥಿಂಗ್ ಎಂಡ್ ಟು ಎಂಡ್ ವಾಸ್ ಡನ್ ಬೈ ದೆಮ್. ನಾವು ಅಲ್ಲಿ ನಮಗೆ ಬನ್ನರ್ಘಟ್ಟ ರೋಡಲ್ಲಿ ಅಪಾಯಿಂಟ್ಮೆಂಟ್ ಇತ್ತಿತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಸೊ ಅಲ್ಲಿ ಹೋಗಿ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟು ಏನೇನು ಕ್ವೆಶನ್ ಆನ್ಸರ್ ಥರ ಏನಿರಲಿಲ್ಲ. ಬೇಸಿಕ್ಲಿ ಇಟ್ ವಾಸ್ ಜಸ್ಟ್ ಲೈಕ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನಮ್ಮದು ಬಯೋಮೆಟ್ರಿಕ್ ಏನೋ ತೊಗೊಳ್ಬೇಕಿತ್ತು ಅದೆಲ್ಲ ತೊಗೊಂಡು ಬಂದ್ವಿ. ಆಮೇಲೆ ವಿತಿನ್ 15 days ಒಳಗೆ ನಮಗೆ ವೀಸಾ ಬಂದ್ಬಿಡ್ತು. ಸೊ ಅದಕ್ಕೆ ಆದಂಥ ಒಂದೊಂದು ಕ್ರೈಟೀರಿಯಾ ಮತ್ತು ಕಂಡೀಷನ್ಸ್ ಇರುತ್ತೆ. ಸೊ ಯು ವಿಲ್ ಹ್ಯಾವ್ ಟು ಫುಲ್ಫಿಲ್ ದಟ್. ಆ್ಯಂಡ್ ಎಷ್ಟೊಂದು ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ, ಲೈಕ್ ನಮ್ಮ ಟ್ಯಾಕ್ಸ್ ಫೈಲ್ ಮಾಡೋದಾಗಲಿ ರಿಟರ್ನ್ಸ್ ಅದೆಲ್ಲ ತುಂಬ ಕೇಳ್ತಾರೆ. ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇಷ್ಟೇ ಮೇಂಟೈನ್ ಮಾಡಬೇಕು ಅಂತ ಇರುತ್ತೆ ಶೆಂಗನ್ ವೀಸಾಗೆ. ಸೊ ಇಷ್ಟು ಡೀಟೇಲ್ಸು ನನ್ನ ಟ್ರಿಪ್ಪಿನ ಬಗ್ಗೆ ಆಗಿತ್ತು. ಐ ಹೋಪ್ ಐ ಹ್ಯಾವ್ ಕ್ಲಾರಿಫೈಡ್ ಆಲ್ ಯುವರ್ ಮೇಜರ್ ಕ್ವೆಶನ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ತುಂಬಾ ಜನ ಕೇಳಿದ್ರಿ ಜಯಂತ್ ಅವರ ಪ್ರೊಫೆಷನ್ ಏನು ಅಂತ. ಸೊ ಜಯಂತ್ ಅವರ ಪ್ರೊಫೆಷನ್ ಬಂದು ಹಿ ಈಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಇದನ್ನ ನಾನು ಮುಂಚೆ ಅದು ಒಂದು Q&A ವಿಡಿಯೋಲಿ ಆಲ್ರೆಡಿ ಹೇಳಿದ್ದೀನಿ, ಬಟ್ ಪಾಪ ಕ್ಯೂರಿಯಾಸಿಟಿ ಇದೆ ಜನಕ್ಕೆ. ಆ್ಯಂಡ್ ಯಾರೋ ಕೇಳಿದ್ರಿ ಅವ್ರ ಸ್ಯಾಲ್ರಿ ಎಷ್ಟು ಅಂತ. ಏನ್ಪಾ ಮಾಡ್ತೀರಾ ತಿಳ್ಕೊಂಡು ರಜಾ, ಜಯಂತ್ ಸ್ಯಾಲ್ರಿ ಇಟ್ಕೊಂಡು ನಾನೇ ಕೇಳಲ್ಲ ಜಯಂತ್ ಸ್ಯಾಲ್ರಿ ಎಷ್ಟು ಅಂತ. ನೀವು ತಿಳ್ಕೊಂಡು ಏನು ಮಾಡ್ತೀರಾ? ಕ್ರೇಜಿ ಪೀಪಲ್, ಕ್ರೇಜಿ. ಓಕೆ, ಸೊ ನೆಕ್ಸ್ಟ್ ಯಾರೋ ಕೇಳಿದ್ರಿ ನನ್ನ ಫೇವ್ರೇಟ್ ಶೇಡ್ ಆಫ್ ಲಿಪ್ಸ್ಟಿಕ್ ಯಾವುದು ಆ್ಯಂಡ್ ಫ್ರಮ್ ವಿಚ್ ಬ್ರ್ಯಾಂಡ್ ಅಂತ. ನನಗೆ ಮಾಮಾ ಅರ್ತಿನ ಕಾರ್ನೇಷನ್ ನೋಡಿ ಇಷ್ಟ ಆಗುತ್ತೆ. ನಾನು ಆಲ್ಮೋಸ್ಟ್ ಇವಾಗಲೂ ಕೂಡ ಅದೇ ಲಿಪ್ಸ್ಟಿಕ್ ಶೇಡ್ ಯೂಸ್ ಮಾಡಿದ್ದೀನಿ. ಐ ರಿಯಲಿ ಲೈಕ್ ದಟ್ ಲಿಪ್ಸ್ಟಿಕ್. ಕ್ಯಾನ್ ಯು ಗಿವ್ ಮೀ ದಟ್ ಲಿಪ್ಸ್ಟಿಕ್? ಇಟ್ಸ್ ಇನ್ ಮೈ ಹ್ಯಾಂಡ್ ಬ್ಯಾಗ್. ಇದು ಸೊ ಕಾರ್ನೇಷನ್ ನೋಡು, ಇದು ನನ್ನ ಫೇವ್ರೆಟ್ ಶೇಡ್. ಇದು ಸೀತಾರಾಮ ಟೈಮಲ್ಲಿ ನಾನು ತೊಗೊಂಡಿದ್ದು ಆ್ಯಂಡ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಂಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಅದು. ತುಂಬ ಜನ ಕೇಳಿದ್ದೀರಾ ನನ್ನ ಹೇರ್ ಕೇರ್ ರುಟೀನ್ ಬಗ್ಗೆ. ಹೇರ್ ಕೇರ್ ರುಟೀನ್ದು ವಿಡಿಯೋ ಮಾಡಬೇಕಂತ ತುಂಬ ದಿನದಿಂದ ಅನ್ಕೋತೀನಿ, ಬಟ್ ಮಾಡೋಕ್ಕಾಗಿಲ್ಲ. ಬಟ್ ಐ ವಿಲ್ ಡೂ ಇಟ್ ಶಾರ್ಟ್ಲಿ. ಇವಾಗ ಬೇರೆ ಶಾರ್ಟ್ ಹೇರು, ರೊಟೀನ್ ಚೇಂಜ್ ಆಗಿದೆ ಅನ್ಕೋಬೇಡಿ. ನನಗೆ ಥಿಕ್ನೆಸ್ ಬೇಕು ಅಂತಲೇ ನಾನು ಶಾರ್ಟ್ ಹೇರ್ ಮಾಡಿಸಿನಿ. ನನ್ನ ಕೂದಲು ಮುಂಚೆ ತುಂಬ ತಿಕ್ಕಿತ್ತು, ಇವಾಗ ಬಿಕಾಸ್ ಆಫ್ ವಾಟರ್ ಆ್ಯಂಡ್ ಎವ್ರಿಥಿಂಗ್ ನನಗೆ ಹಾಳಾಗ್ಬಿಟ್ಟಿದೆ ನನ್ನ ಕೂದಲು. ಬಟ್ ಇವಾಗ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ. ನಿಮಗೆ ಹೇರ್ ಕೇರ್ ವಿಡಿಯೋ ನಾನು ಮಾಡಿ ಕೊಡ್ತೀನಿ. ಆ್ಯಂಡ್ ಕೇಳಿದ್ದೀರಾ ಹೌ ಟು ರಿಮೂವ್ ಫೇಶಿಯಲ್ ಹೇರ್. ನಾನು ಉಪಯೋಗಿಸೋದು ಫೇಸ್ ರೇಸರು. ಅದು ನಿಮಗೆ ಈಸಿಲಿ ನೈಕಾಲಿ ಅಮೆಝಾನಲ್ಲೆಲ್ಲ ಸಿಗುತ್ತೆ. ಆ್ಯಂಡ್ ಅದರಿಂದ ಕೂದಲು ಜಾಸ್ತಿ ಬೆಳೆಯುತ್ತೆ ವಾಪಸ್ಸು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಏನಿಲ್ಲ. ನಾನು ಅಪ್ಪರ್ ಲಿಪ್ ಕೂಡ ಫೇಸ್ ರೇಸರಲ್ಲೇ ಮಾಡೋದು. ಆ್ಯಂಡ್ ಒಂದೊಂದ್ಸತಿ ನಾನು ಐಬ್ರೋಸ್ ಕೂಡ ಅದರಲ್ಲೇ ಮಾಡ್ತೀನಿ, ನಂಗೆ ಟೈಮ್ ಇಲ್ಲ ಹೋಗಿ ಮಾಡಿಸ್ಕೊಳ್ಳೋಕ್ಕೆ ಅಂದರೆ. ಸೊ ಇಟ್ಸ್ ಅ ವೆರಿ ಕನ್ವೀನಿಯೆಂಟ್ ಮೆಥಡ್. ಸೊ ಐ ಗೆಸ್ ಯು ಗೈಸ್ ಕ್ಯಾನ್ ಟ್ರೈ ಇಟ್. ಆ್ಯಂಡ್ ಇಟ್ಸ್ ವೆರಿ ಸೇಫ್, ಏನೂ ಆಗಲ್ಲ. ಆರಾಮಾಗಿ ಕುತ್ಕೊಂಡು ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ನೀಟಾಗಿ ತೆಗೆದ್ರೆ ಎಲ್ಲ ಕೂದಲು ಬರುತ್ತೆ. ಸೊ ಏನು ಟೆನ್ಷನ್ ಇಲ್ಲ. ವಾಟ್ ಯು ಫೀಲ್ ಅಬೌಟ್ ಕಾವ್ಯ ಗೇಮ್ ಪ್ಲೇನ್ BBK12 ಅಂತ ಕೇಳಿದ್ದಾರೆ. ಹೇಳಬೇಕು ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ ಅವಳು ಆಡ್ತಿರೋ ರೀತಿ. ನಾನು ಸ್ಟಾರ್ಟಿಂಗಲ್ಲಿ ಪಾಪ ಅವಳು ಹೋಗಕ್ಕೆ ಮುಂಚೆ ತುಂಬ ನನ್ನ ಜೊತೆನೂ ಡಿಸ್ಕಸ್ ಮಾಡಿದ್ಲು, ಹೋಗ್ಲಾ ಬೇಡವಾ, ಈ ಥರ ಒಂದು ಆಪರ್ಚುನಿಟಿ ಬಂದಿದೆ, ಏನು ಮಾಡಲಿ ಅಂತ. ಶಿ ಆ್ಯಕ್ಚುಲಿ ಕಾಲ್ಡ್, ವಿ ಡಿಸ್ಕಸ್ಡ್ ಅಬೌಟ್ ಇಟ್. ಆ್ಯಂಡ್ ಆಡಿದ್ರೆ ಹೇಗೆ ಆಡಬೇಕು, ಲೈಕ್ ಅಂದರೆ ನಾನು ಏನಂತ ಮೇಜರ್ ಇನ್ಫ್ಲೂಯೆನ್ಸ್ ಏನು ಮಾಡಿಲ್ಲ ಅವಳಿಗೆ. ಜಸ್ಟ್ ಅ ನಾರ್ಮಲ್ ಫ್ರೆಂಡ್ ಟು ಫ್ರೆಂಡ್ ಕಾನ್ವರ್ಸೇಷನ್ ಅಂತೂ ಆಗಿತ್ತು ನಮಗೆ. ಆ್ಯಂಡ್ ನಾವು ನಾರ್ಮಲ್ ಆಗಿ ಡಿಸ್ಕಸ್, ಲೈಕ್ ಆಡಿದ್ರೆ ಈ ಥರನೇ ಆಡಬೇಕು ಕಣೆ, ಲೈಕ್ ಎಲ್ರಿಗೂ ಇಷ್ಟ ಆಗಬೇಕು, ಲೈಕ್ ಏನು ಕಾಂಟ್ರವರ್ಸೀಸ್ ಮಾಡ್ಕೋಬಾರ್ದು ಒಳಗಡೆ, ತುಂಬ ಫೇರ್ ಆಗಿ ಆಡಬೇಕು, ತುಂಬ ನೀಟಾಗಿ ಆಡ್ಕೊಂಡು, ಲೈಕ್ ಯು ಶುಡ್ ಶೋ ವಾಟ್ ಯು ಟ್ರೂಲಿ ಆರ್, ಅದೇ ಗೇಮು ಅಂತ ಹೇಳಿ ಎಂಟರ್ಟೈನ್ ಮಾಡು. ಇಷ್ಟೇ ನಾನು ಅವ್ಳಿಗೆ ಜಾಸ್ತಿ ಹೇಳಿ ಕಳಿಸಿದ್ದು ಅನ್ಸುತ್ತೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್. ಅವಳ ಜರ್ನಿ ಆಗಲಿ ಅವಳ ಗೇಮ್ ಆಗಲಿ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಹೋಪ್, ಫಿಂಗರ್ಸ್ ಕ್ರಾಸ್ಡ್, ಫಿನಾಲೆಯಲ್ಲಿ ಶಿಲ್ ವಿನ್ ಅಂತ ನಾನು ಐ ಆಮ್ ರೂಟಿಂಗ್ ಫಾರ್ ಹರ್. ಸೊ ಯಾ, ಗಿಲ್ಲಿನೂ ನನ್ನ ಫ್ರೆಂಡೇ, ಕಾವ್ಯನೂ ನನ್ನ ಫ್ರೆಂಡೇ. ಇಬ್ಬರು ನನಗೆ ಪರಿಚಯ, ಇಬ್ಬರು ನನಗೆ ಫ್ರೆಂಡ್ಸು. ಬಟ್ ಕಾವ್ಯ ನನಗೆ ಸಿಕ್ಕಾಪಟ್ಟೆ ಕ್ಲೋಸು, ನನ್ನ ವೆರಿ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ನಾನು ಕಾವ್ಯಂಗೆ ಸಪೋರ್ಟ್ ಮಾಡ್ತೀನಿ. ಗಿಲ್ಲಿಗೂ ನಾನು ತುಂಬ ಸಪೋರ್ಟ್ ಮಾಡ್ತೀನಿ. ಗಿಲ್ಲಿ ಆಲ್ಸೋ ಇಸ್ ಪ್ಲೇಯಿಂಗ್ ವೆರಿ ವೆಲ್. ಹಿ ಈಸ್ ಅ ಟ್ರೂ ಎಂಟರ್ಟೈನರ್. ಇದು ನಮಗೆ DKDಲೇ ಗೊತ್ತಾಗಿತ್ತು, ಇವಾಗ ಇಡೀ ಕರ್ನಾಟಕಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ಗೊತ್ತಾಗಿದೆ BBK ಮೂಲಕ ಅಂತಲೇ ಹೇಳ್ಬೋದು. ಹಿ ಈಸ್ ಟೂ ಗುಡ್. ಯೋರ್ ಫಸ್ಟ್ ಯೂಟ್ಯೂಬ್ ಇನ್ಕಮ್ ಕೇಳಿದ್ರೆ, ನನ್ನ ಫಸ್ಟ್ ಯೂಟ್ಯೂಬ್ ಇನ್ಕಮ್ ಬಂದು ಆ್ಯಕ್ಚುಲಿ ಅದು 2 months ಸೇರಿಸಿ ನಂಗೆ ಒಂದೇ ಸತಿ ಬಂದಿತ್ತು. ಆವಾಗ 40,000 ಏನೋ ಬಂದಿತ್ತು ನನಗೆ. ಅದೇ ನನ್ನ ಫಸ್ಟ್ ಯೂಟ್ಯೂಬ್ ಇನ್ಕಮ್, 40,000. ಲ್ಯಾಟ್ರಿ. ಇವಾಗಿನ ಕೇಳಬೇಡಿ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ ಅದು. ನೀವು ತುಂಬಾ ನನಗೆ ಸಪೋರ್ಟ್ ಮಾಡೋದು ಬಾಕಿ ಇದೆ. ನನ್ನ ಇಡೀ ಯುರೋಪ್ ಟ್ರಿಪ್ ವಿಡಿಯೋಸ್ ಮೇಲೆ ನಿಮ್ಮ ಪ್ರೀತಿ ಸ್ವಲ್ಪ ಕಮ್ಮಿ ಆಗಿದೆ ಅಂತ ನನಗೆ ಅನಿಸ್ತಿದೆ. ಹಾಗಾಗಿ ದಯವಿಟ್ಟು ಹೋಗಿ ನನ್ನ ವಿಡಿಯೋಸ್ನ ನೋಡಿ. ಯುರೋಪ್ ಟ್ರಿಪ್ದು ನಾನು ತುಂಬ ಟೈಮ್ ತಗೊಂಡು ಪ್ರೀತಿಯಿಂದ ವ್ಲಾಗ್, ಪ್ರತಿಯೊಂದು ಜಾಗದ್ದು ವ್ಲಾಗ್ ಮಾಡಿದ್ದೀನಿ. ತುಂಬ ಆಸೆ ಪಟ್ಟು ಮಾಡಿದ ವ್ಲಾಗ್ಸು. ಆದರೆ ನಾನು ಅನ್ಕೊಂಡಷ್ಟ್ರ ಮಟ್ಟಿಗೆ ಅದು ಯಾವುದು ರೀಚ್ ಆಗಿಲ್ಲ. ಅದೊಂದ್ರ ಬಗ್ಗೆ ನಂಗೆ ತುಂಬ ಬೇಜಾರಿದೆ. ಸೊ ಪ್ಲೀಸ್ ಗೈಸ್, ಹೋಗಿ ಶೋ ಸಮ್ ಲವ್.
ಟೆಲ್ ಅಬೌಟ್ ಯುವರ್ ಇನ್ಲಾಸ್ ಅಂತ ಕೇಳಿದ್ದಾರೆ. ಸೊ ಜಯಂತ್ ಅವರ ಅಪ್ಪ ಅಮ್ಮನ ಬಗ್ಗೆ ಏನು ಹೇಳೋದು, ದೇ ಆರ್ ನಾಟ್ ಲೈಕ್ ಯುವರ್ ರೆಗ್ಯುಲರ್ ಇನ್ಲಾಸ್ ಅಂತ ಹೇಳ್ಬೋದು. ರೆಗ್ಯುಲರ್ ಇನ್ಲಾಸ್ ಹೆಂಗಿರ್ತಾರೆ, ನಾವು ವೀಡಿಯೋಸ್ ನೋಡ್ತೀವಲ್ಲ, ಅತ್ತೆ ಮಾವ ಹಿಂಗಿರ್ತಾರೆ, ಅತ್ತೆ ಕಾಟ ಕೊಡ್ತಾರೆ, ಆ ಥರ ಅಂತೂ ಇಲ್ಲ. ತುಂಬ ಫ್ರೆಂಡ್ಲಿ ಇದ್ದಾರೆ. ಸೊ ಮದುವೆಗೆ ಮುಂಚೆನೇ ನಮ್ದೊಂದು ಬಾಂಡ್ ಬಿಲ್ಡ್ ಆಗಿತ್ತು. ಸೊ ದೇ ಆರ್ ವೆರಿ ಫ್ರೆಂಡ್ಲಿ. ಅವ್ರ ಇಡೀ ಫ್ಯಾಮಿಲಿ ತುಂಬ ವೆಲ್ಕಮಿಂಗ್ ಇತ್ತು ನನಗೆ. ಆ್ಯಂಡ್ ಟಿಪಿಕಲ್ ಅತ್ತೆ ಥರ ಎಲ್ಲ ನಮ್ಮ ಅತ್ತೆ ಟ್ರೀಟ್ ಮಾಡಲ್ಲ, ಟಿಪಿಕಲ್ ಮಾವ ಥರ ನಮ್ಮ ಮಾವನೂ ನನ್ನ ಟ್ರೀಟ್ ಮಾಡಲ್ಲ. ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ನನ್ನ ಮೇಲೆ ಅವ್ರಿಗೂ ತುಂಬ ಕಾನ್ಫಿಡೆನ್ಸ್ ಇದೆ. ಸೊ ಇದು ಮಾಡಬೇಡ, ಅದು ಮಾಡಬೇಡ, ಹೀಗಿರಬೇಡ, ಹಾಗಿರಬೇಡ, ಅವೆಲ್ಲ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲದೆ ತುಂಬ ಆರಾಮಾಗಿ ನನಗೆ ನೀ ಹೆಂಗೆ ಬೇಕೋ ಹಂಗಿರಮ್ಮ, ನಿನ್ಗೇನು ಇಷ್ಟ ಬರುತ್ತೆ ಅದನ್ನು ಮಾಡಮ್ಮ ಅಂತ ನನ್ನನ್ನು ಬಿಟ್ಟಿದ್ದಾರೆ. ಸೊ ದೇ ಆರ್ ವೆರಿ ಲಕ್ಕಿ ಟು ಹ್ಯಾವ್ ದೆಮ್ ಆಸ್ ಮೈ ಇನ್ಲಾಸ್ ಅಂತಲೇ ಹೇಳ್ಬೋದು. ಲೈಕ್ ಇಡೀ ಜಯಂತ್ ಫ್ಯಾಮಿಲಿ, ಲೈಕ್ ಇವನ್ ಜಯಂತ್ ಸಿಸ್ಟರ್ ಆಗಿರ್ಬೋದು, ಜಯಂತ್ ಸಿಸ್ಟರ್ ಅವರ ಹಸ್ಬೆಂಡ್ ನಮ್ಮ ಭಾವ, ಸೊ ಅಕ್ಕ ಭಾವ, ನಾನು ಅಕ್ಕ ಭಾವ ಅಂತ ಕರಿತೀನಿ ಬಿಕಾಸ್ ಜಯಂತ್ ಆಲ್ಸೋ ಕಾಲ್ಸ್ ದೆಮ್ ಅಕ್ಕ ಭಾವ. ಬಟ್ ಖುಷಿ ಆಗುತ್ತೆ ದಟ್ ಐ ಆಮ್ ಮ್ಯಾರಿಡ್ ಇನ್ ಟು ದಿಸ್ ಫ್ಯಾಮಿಲಿ ಅಂತ. ತುಂಬಾ ಸಪೋರ್ಟಿವ್ ಫ್ಯಾಮಿಲಿ. ಆ್ಯಂಡ್ ನನ್ನ ಪ್ರೊಫೆಷನ್ ಆ್ಯಂಡ್ ಏನಿದೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ, ತುಂಬ ಕಮ್ಮಿ ಜನ ಮಾಡ್ತಾರೆ, ಬಟ್ ಅವ್ರು ಮಾಡ್ಕೊಂಡಿದ್ದಾರೆ ಅನ್ನೋದೇ ನನಗೆ ತುಂಬ ಖುಷಿ. ಸೊ ಐ ಆಮ್ ವೆರಿ ಹ್ಯಾಪಿ. ನಜರ್ದೊಂದು ಇಲ್ಲಿ ಹಾಕ್ತೀನಿ ನಾನು ಸಿಂಬಲ್. ಜಯಂತ್ ಬ್ರೋ ನಿಮ್ಮನ್ನ ಪ್ರೀತಿಯಿಂದ ಏನು ಕರೀತಾರೆ? ಪುಟ. ಅವ್ರು ನನ್ನ ಡೇ 1 ಇಂದಾನು ಹಾಗೆ ಕರೀತಾ ಇರೋದು. ನಾನು ಅವ್ರನ್ನ ಜಯಂತ್ ಅಂತಾನೆ ಕರಿತೀನಿ. ಅವಾಗವಾಗ ಜಯು ಅಂತೀನಿ, ಅವಾಗವಾಗ ಬೇಬಿ ಅಂತೀನಿ. ಸೊ ಬಟ್ ಜಾಸ್ತಿ ಜಯು ಅಂತ ಕರಿತೀನಿ. ಬಟ್ ಜಯಂತ್ ಎಲ್ಲೇ ಇದ್ರೂ ನನ್ನನ್ನು ಪುಟ ಅಂತಾನೆ ಕರೆಯೋದು. ಅವಾಗವಾಗ ವೆನ್ ಹಿ ಈಸ್ ನಾಟ್ ಓಕೆ ವಿತ್ ಮೀ, ನಮ್ಮಲ್ಲಿ ಏನಾದ್ರು ಕೋಪ ಬಂದಿದ್ರೆ ಮೇಘ್ನಾ ಅಂತ ನಾನು ಅವಾಗ ಕರೆಕ್ಟ್ ಮಾಡ್ತೀನಿ. ನನ್ನ ಹೆಸರು ಮೇಘ್ನಾ ಅಲ್ಲ, ಮೇಘನ ಅಂತ. ಸೊ ಅದನ್ನು ನಮ್ದು ಇದು. ಬಟ್ ಹಿ ಕಾಲ್ಸ್ ಮೀ ಪುಟ. ಯಾರಪ್ಪ ಇದು ಬೇಬಿ ಪ್ಲ್ಯಾನಿಂಗ್ ಯಾವಾಗ? ಸದ್ಯಕ್ಕಿಲ್ಲ. ಓಕೆ, ಸದ್ಯಕ್ಕಲ್ಲ, ಇನ್ನೊಂದು ಸ್ವಲ್ಪ ವರ್ಷ ಇಲ್ಲ, ಅಟ್ಲೀಸ್ಟ್ ಒಂದು 3-4 ಇಯರ್ಸ್ ಇಲ್ಲ ಬೇಬಿ ಪ್ಲ್ಯಾನಿಂಗ್. ಈಗ ಅಷ್ಟೇ ಮದುವೆ ಆಗಿದ್ದೀವಿ, 1 ವರ್ಷದ ಆ್ಯನಿವರ್ಸರಿ ಆದರೂ ಸೆಲೆಬ್ರೇಟ್ ಮಾಡೋವರೆಗೂ ಕಾಯಿರೋ. ಏನ್ರು ಅರ್ಜೆಂಟು ನಿಮಗೆಲ್ಲ. ಇವ್ರು ಯಾರೋ ಪಕ್ಕಾ ಜಯಂತ್ ಫ್ಯಾನು. ವಿಚ್ ಗಾಡ್ ಡಿಡ್ ಯು ಪ್ರೇ ಟು ಗೆಟ್ ಅ ಹಸ್ಬೆಂಡ್ ಲೈಕ್ ಜಯಂತ್? ಈ ಕ್ವೆಶನು ನನಗೆ ಅಟ್ಲೀಸ್ಟ್ ಒಂದು 6 ಜನ ಹುಡುಗಿರು ಹಾಕಿದ್ರು. ಸೇಮ್ ಕ್ವೆಶನ್ ನನಗೆ ಮೇ ಬಿ 6 different girls or 6 different profiles and 1 person ಗೊತ್ತಿಲ್ಲ. ಸೇಮ್ ಕ್ವೆಶನ್, ವಿಚ್ ಗಾಡ್ ಡಿಡ್ ಯು ಪ್ರೇ ಟು ಗೆಟ್ ಅ ಹಸ್ಬೆಂಡ್ ಲೈಕ್ ಜಯಂತ್? ಐ ಆಮ್ ಲೈಕ್, oh my god, ಜಯಂತ್ ಪ್ರೇಡ್ ಟು ಗಾಡ್ ಟು ಗೆಟ್ ಅ ವೈಫ್ ಲೈಕ್ ಮೀ ಅಂತ ಹೇಳ್ಬೋದು. ಬಟ್ ಇಲ್ಲ, ನಾವಿಬ್ಬರು ಎಲ್ಲ ದೇವ್ರಿಗೂ ಪ್ರಾರ್ಥನೆ ಮಾಡ್ಕೊಂಡು ಒಬ್ರನ್ನೊಬ್ರನ್ನ ಪಡ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದ್ದೀನಿ. ಬಟ್ ವಿ ಆರ್ ಬೋತ್ ಲಕ್ಕಿ ಟು ಹ್ಯಾವ್ ಈಚ್ ಅದರ್. ಓಕೆ, but indeed Jayant is a very nice guy. He's very innocent, he's very lovely, very handsome. Good looks is a bonus, but ಅವರು ವೆರಿ ವೆಲ್ ಮ್ಯಾನರ್ಡ್ ಗೈ. ಅವಾಗವಾಗ ನನ್ನ ಸಿಕ್ಕಾಪಟ್ಟೆ ಗೋಳೈಕೋತಾರೆ, ತುಂಬ ಇರಿಟೇಟ್ ಮಾಡ್ತಾರೆ. ಬಟ್ ದಟ್ ಈಸ್ ಎಲ್ಲ ಗಂಡಂದ್ರ ಹಾಬಿ ಅನಿಸುತ್ತೆ ನನಗೆ. ಬಟ್ ನನಗೆ ಅಷ್ಟೇ ಕೋಪ ಬರೆಸ್ತಾರೆ. ಬಟ್ ಸ್ಟಿಲ್ ಈಸ್ ವೆರಿ ನೈಸ್ ಗೈ, ಈಸ್ ವೆರಿ ಜೆನ್ಯೂನ್, ತುಂಬ ಲಾಯಲ್. ಸೊ ಹಾಗಾಗಿ ಐ ಆಮ್ ವೆರಿ ಲಕ್ಕಿ ಇಂಡೀಡ್. ಇದನ್ನ ನೋಡ್ಕೊಂಡು ಜಯಂತ್ ಹಾರೋಗ್ಬಿಟ್ಟಿರ್ತಾರೆ ಅನ್ಸುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಆ್ಯಂಡ್ ಲಾಸ್ಟ್ ಕ್ವೆಶನ್ ನಾನು ತಗೋತಾ ಇರೋದು, ಹೌ ಆರ್ ಯು ಸೋ ಕಾನ್ಫಿಡೆಂಟ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಹೌ ಡು ಯು ಡೀಲ್ ವಿತ್ ನೆಗೆಟಿವ್ ಕಾಮೆಂಟ್ಸ್ ಅಂತ ಕೇಳಿದ್ದಾರೆ. ಇದನ್ನು ನಾನು ಪ್ರತಿ Q&A ವಿಡಿಯೋಲು ಹೇಳಿದ್ದೀನಿ. ಐ ಆಮ್ ಕಾನ್ಫಿಡೆಂಟ್ ಸಿನ್ಸ್ ದ ಟೈಮ್ ಐ ವಾಸ್ ಬಾರ್ನ್. ನನಗೆ ಕಾನ್ಫಿಡೆನ್ಸ್ ತುಂಬ ಆಗಿಂದನೇ ಬಂದಿದೆ. ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೈ ಸೆಲ್ಫ್. ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಅದನ್ನು ಬ್ರೇಕ್ ಮಾಡೋದು ತುಂಬಾ ಕಷ್ಟ ಇದೆ ಜನಕ್ಕೆ. ಬಟ್ ನೆಗೆಟಿವ್ ಕಾಮೆಂಟ್ಸ್ನ ನಾನು ಹೇಗೆ ಡೀಲ್ ಮಾಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ. ನಾನು ಜಸ್ಟ್ ಬ್ಲಾಕ್ ಮಾಡ್ತೀನಿ. ನಂಗೆ ನೆಗೆಟಿವಿಟಿನೇ ಬೇಡ, ನಂಗೆ ಅದು ನೋಡೋದು ಬೇಡ. ನೆಕ್ಸ್ಟ್ ಒಂದ್ಸತಿ ನೋಡಿದ್ದೀನಿ, ಡಿಲೀಟ್ ಮಾಡೋಣ ಬಿಡು ಅಂತ, ಮತ್ತೆ ನೆಕ್ಸ್ಟ್ ಅವ್ರು ಬಂದು ಕಮೆಂಟ್, ಆ ನೆಕ್ಸ್ಟ್ ಟೈಮ್ ಕಾಮೆಂಟ್ ಮಾಡೋಕ್ಕೆ ನಾನು ಅವ್ರಿಗೆ ಪರ್ಮಿಷನ್ನೇ ಕೊಡೋಲ್ಲ. ಐ ಜಸ್ಟ್ ಬ್ಲಾಕ್ ದೆಮ್ ಆ್ಯಂಡ್ ಮೂವ್ ಆನ್. ಅಷ್ಟೇ, ಬಿಂದಾಸ್. ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ತುಂಬ ಮೀನಾಗಿ ಕಮೆಂಟ್ ಮಾಡಿದ್ದಾರೆ ನನ್ನ ಪೋಸ್ಟ್ ಮೇಲೆ. ಎಷ್ಟು ಚೀಪಾಗಿ ಮೀನಾಗಿ ಕಮೆಂಟ್ ಮಾಡ್ಬೋದು ಅಷ್ಟು ಕಮೆಂಟ್ಸ್ನ ನಾನು ನೋಡಿದ್ದೀನಿ ನನ್ನ ಜರ್ನಿಲಿ. ರೀಸೆಂಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನೋಡಿ ತುಂಬ ಜನ ತುಂಬ ವೆಲ್ಕಮಿಂಗ್ ಆಗಿದ್ದಾರೆ. ಅವಾಗ ಒಂದು 5% ಜನ ಇದ್ದೇ ಇರ್ತಾರೆ. ಐ ಡೋಂಟ್ ಕೇರ್. ಎಸ್ಪೆಷಲಿ ಹುಡುಗಿರು ಇಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಹುಡುಗಿರು ಅಂದರೆ ನನಗೆ ಆಶ್ಚರ್ಯ ಆಗೋದು ಅವ್ರನ್ನ ನೋಡಿದಾಗ. ಹೌ ಡೂಡ್, ಏನು ಸಿಗುತ್ತೆ ನಿಮಗೆ ಈ ಥರ ಬಂದುಬಿಟ್ಟು ಅಂತ. ಸೊ ಐ ಜಸ್ಟ್ ಬ್ಲಾಕ್ ದೆಮ್. ಇನ್ನೇನು ಮಾಡೋಕ್ಕಾಗಲ್ಲ. ಬ್ಲಾಕ್, ಇಗ್ನೋರ್, ಮುಗೀತು. ನೆಕ್ಸ್ಟ್ ಟೈಮ್ ಅವ್ರು ಬಂದು ಕಮೆಂಟ್ ಮಾಡೋಕ್ಕೂ ನನ್ನ ಪ್ರೊಫೈಲ್ ಅವ್ರಿಗೆ ಸಿಗಲ್ಲ. ಸೊ ಹಾಗಾಗಿ ದಿಸ್ ಇಸ್ ಹೌ
ದಿಸ್ ಇಸ್ ಹೌ ಐ ಡೀಲ್ ವಿತ್ ದೆಮ್. ಅದಾಗಿತ್ತು ನನ್ನ ಲಾಸ್ಟ್ ಕ್ವೆಶನ್ಸ್. ಆಲ್ಮೋಸ್ಟ್ ತುಂಬ ಕ್ವೆಶನ್ಸ್ ಥರ ಇರಲಿಲ್ಲ, ತುಂಬ ಕಾಂಪ್ಲಿಮೆಂಟ್ಸ್ ಇತ್ತು ಆ್ಯಂಡ್ ರಿಪಿಟೇಟಿವ್ ತುಂಬ ಇತ್ತು ಆ್ಯಂಡ್ ಟ್ರಿಪ್ ಬಗ್ಗೆ ಜಾಸ್ತಿ ಇತ್ತು. ಸೊ ಅದನ್ನು ಜಾಸ್ತಿ ಕವರ್ ಮಾಡಬೇಕಾಗಿದ್ರೆ ನಾನು ಟ್ರಿಪ್ದೇ ಮೇಜರ್ನ ಫೋಕಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನನ್ನ ಜೊತೆಗೆ ಒಂದಿಷ್ಟು ಕ್ವೆಶನ್ಸ್ನ ತೊಗೊಂಡಿದ್ದೀನಿ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್ Q&A. ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವೆಶನ್ಸ್ ಆ್ಯಂಡ್ ಯಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆದಷ್ಟು ಬೇಗ ನಾನು ಇನ್ನೂ ಜಾಸ್ತಿ ವೀಡಿಯೋಸ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಟ್ರಾವೆಲ್ ಕಂಟೆಂಟ್ ಆಗಿರಲಿ, ಫುಡ್ ಕಾಂಟೆಂಟ್ ಆಗಿರಲಿ. ನೀವು ತುಂಬ ಜನ ಡೈಲಿ ವ್ಲಾಗ್ಸ್ ಕೇಳ್ತಾ ಇದ್ದೀರಾ, ಸೊ ಅದನ್ನು ಆದಷ್ಟು ನಾನು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಡೂ ಆಲ್ ಆಫ್ ದ್ಯಾಟ್ ಆ್ಯಂಡ್ ಐಲ್ ಸಿ ಯು ಗೈಸ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. सत्य भावे सत्य भावे गोपवे